ಪತ್ರ ಬರೆದಿದ್ರಿ, ಆ ಪತ್ರದಲ್ಲಿ ತಾವೇನ್ ಹೇಳ್ತೀರಾ ಅಂತ ಹೇಳಿದ್ರೆ, ನಾನು ಮೂಡ ಆಯುಕ್ತರಿಗೆ ಪತ್ರ ಬರೆದಿತ್ತಿಲ್ಲ. ಪಾರ್ವತಿ ಅವರಿಗೆ ನಾವು ಬದಲಿ ಭೂಮಿ ಮತ್ತೆ ಪರಿಹಾರದ ಹಣ ಕೊಡೋಕೆ ಇಲ್ಲ, ಅದು ನಾನು ನನ್ನ ಒಂದು ಸಭೆಯಲ್ಲಿ ಏನು ಅವರು 3 ಎಕರೆ 16 ಕುಂಟೆ ವಶಪಡಿಸ್ಕೊಂಡು ಅಭಿವೃದ್ಧಿಪಡಿಸಿ ನಿವೇಶನಗಳ ಹಂಚಿದೆ. ಇವ್ರಿಗೆ ಯಾವುದೇ ಥರವಾದಂಥ ನಿವೇಶನಗಳಾಗಲಿ ಇನ್ನೊಂದಾಗಲಿ ಕೊಟ್ಟಿಲ್ಲದೆ ಇರೋದ್ರಿಂದ ಅದು ಪರಿಶೀಲನೆ ಮಾಡಿ ಸೂಕ್ತವಾದಂಥ ಸರಿ ಸಮಾನಾಂತರ ಬಡಾವಣೆಯಲ್ಲಿ ಕೊಡೋದು ಅಂತೇಳಿ ಆ ಸಭೆಯಲ್ಲಿ ತೀರ್ಮಾನ ತೆಗೆದುಕೊಂಡಿದ್ದೀವಿ. ತೆಗೆದುಕೊಂಡ ನಂತರ ನಾನು ಮುಖ್ಯಮಂತ್ರಿಯವ್ರನ್ನ ಹೋಗಿ ಭೇಟಿ ಮಾಡಿದೆ. ಅವರು ಇದಕ್ಕೆ ರೆಫ್ಯೂಸ್ ಮಾಡಿದ್ರು, ತಿರಸ್ಕಾರ ಮಾಡಿದ್ರು. ನನಗೆ ಯಾವುದೋ ನಾನು ಮುಖ್ಯಮಂತ್ರಿ ಆಗಿದ್ದಾಗ ನನಗೆ ಇದನ್ನು ಯಾವುದು ನನ್ನ ಗಮನಕ್ಕೆ ತರೋದು ಬೇಡ, ನನಗೆ ಬೇಡ ಅನ್ನೋ ಒಂದು ವಿಷಯ ತಂದರು. ನಂತರ ಮುಂದಿನ ಸಭೆ ನನಗೆ ನಡೆಸಲಿಕ್ಕೆ ಅವಕಾಶ ಆಗಲಿಲ್ಲ, ಮುಕ್ತಾಯ ಆಯಿತು ನನ್ನ ಸಭೆ. ನಾನು ಅಲ್ಲಿಗೆ ನೀವೇ ಮಾತಾಡ್ತಿದ್ರಾ ಮುಖ್ಯಮಂತ್ರಿಗಳ ಬಗ್ಗೆ ಎಲ್ಲ ಹೇಳಿದ್ರಾ? ಆದ್ರೆ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ನನಗೆ ಬೇಡ ಅಂತ ಹೇಳಿದ್ರಲ್ಲ, ಬೇಡ ಅಂತ ಹೇಳಿದ್ರಲ್ಲ. ಗೊತ್ತೇ ಇಲ್ಲ ಅಂತ ಅದು ಇಲ್ಲ ಅದು ನಾನು ಹೋಗಿ ಕೇಳಿದಾಗ ಅವ್ರಿಗೆ ಗಮನಕ್ಕೆ ತಂದಾಗ ನನಗೆ ಇದು ನಾನು ಮುಖ್ಯಮಂತ್ರಿ ಆಗಿರೋದ್ರಿಂದ ನನಗೆ ಬೇಡ, ಈ ವಿಷಯ ನಾನು ಪ್ರಸ್ತಾಪ ಮಾಡೋದು ನೀವು ಬೇಡ ಅಂತ ಹೇಳೋದು. ಅಲ್ಲಿಗೆ ನಾವು ನಿಲ್ಲಿಸಿದ್ವಿ. ಅಲ್ಲ ಸರ್, 50-50 ಅನ್ನೋದು ನಿಮ್ಮ ಕಾಲದಲ್ಲೇ ಕೂಡ ಕೊಡಬೇಕು ಅನ್ನೋ ತೀರ್ಮಾನ ನನ್ನ ಕಾಲದಲ್ಲಿ 50-50 ಅನ್ನೋದು ಹಿಂದಿನ ಕಾಲದಿಂದನೂ ಇತ್ತು. ಯಾವಾಗಿಲ್ಲ ಸರ್? ಯಾವ ಇಸ್ವಿ ಇಲ್ಲ ಸರ್? ಸುಮಾರು ವರ್ಷಗಳಿಂದನೂ ಇತ್ತು. ನಾನು ನನ್ನ ಕಾಲದಲ್ಲಿ ಯಾವುದೇ ಕಾರಣಕ್ಕೂ 50-50 ಆಗಲಿ 10 ಅಡಿ ಜಾಗ ನಿವೇಶನವನ್ನು ಕೊಟ್ಟಿಲ್ಲ. ನನ್ನ ಕಾಲದಲ್ಲೂ ಸಹ ಸಾಕಷ್ಟು ಮೈಸೂರು ನಗರದಲ್ಲಿ ಬೇಡಿಕೆ ಹೆಚ್ಚಿರೋದ್ರಿಂದ ನಾವು ಹೊಸದಾಗಿ ಬಡಾವಣೆ ಮಾಡಬೇಕು, ಇನ್ನೆಲ್ಲೂ ಜಾಗ ಇಲ್ಲದಿದ್ದರಿಂದ ಜಾಗ ಇರೋ ಜಾಗದಲ್ಲಿ ರೈತರಿಗೆ ಕರೆಸಿ ಕೇಳಿದೋ 50-50 ನೀವು ಬನ್ನಿ ಅಂಥೇಳಿ ಅವ್ರು ಯಾರೂ ಬರಲಿಲ್ಲ. ತದನಂತರ ಮತ್ತೆ 5 ಲಕ್ಷ ನಿಮಗೆ ಕೊಡ್ತೀವಿ ಎಕರೆಗೆ, ಅದು ನೀವು ಲೇಔಟ್ ಅಭಿವೃದ್ಧಿ ಪಡಿಸಿದ ನಂತರ ಅದನ್ನು ನಾವು ವಶಪಡಿಸ್ಕೊಳ್ತೀವಿ ಅನ್ನೋ ಮಾತನ್ನು ಸಹ ಹೇಳಿದ್ದು. ರೈತರುಗಳು ಬರಲಿಲ್ಲ, ನಾವು ಅಲ್ಲಿಗೆ ಕೈ ಬಿಟ್ಟು. ಅಲ್ಲ ಸರ್, ಈಗ ನಿಮ್ಮ ಕಾಲದಲ್ಲಿ ಈಗ 50-50 ಯಾರಿಗೂ ಕೊಡಲಿಲ್ಲ ಅಂತಿದ್ರಿ. ಪಾರ್ವತಿ ಅವರು ಅರ್ಜಿ ಹಾಕಿದ್ಮೇಲೆ ಅವ್ರೇನಾದ್ರು ಕಚೇರಿಗೆ ಬಂದು ಯಾವಾಗಾದ್ರೂ ಇಲ್ಲ ಯಾವುದೇ ಕಾರಣಕ್ಕೂ ಇಲ್ಲ. ಆಯುಕ್ತರು ಮತ್ತು ಕಾರ್ಯದರ್ಶಿಗಳು ಆ ವಿಷಯವನ್ನು ಪ್ರಸ್ತಾಪ ಮಾಡಿ ಅಜೆಂಡಾದಲ್ಲಿ ತಂದಿದ್ರು. ಅದು ಚರ್ಚೆ ಮಾಡಿ ನಾವು ಏನು ತೀರ್ಮಾನ ತಗೊಳ್ಬೇಕು ಅನ್ನೋದನ್ನ ಅಲ್ಲಿ ಮಾಡಿದ್ದೀವಿ ಅಷ್ಟೇ. ಯಾವುದೇ ಥರವಾದಂಥ ಪತ್ರ ವ್ಯವಹಾರ ಆಗಲಿ, ಯಾವುದೇ ಒಂದು ಫೋನ್ ಮುಖಾಂತರ ನನಗೆ ಹೇಳೋದಾಗಲಿ ಮಾಡಿಲ್ಲ. ಪಾರ್ವತಿಯವರು ಮಾಡಿಲ್ಲ, ಶ್ರೀಮತಿ ಪಾರ್ವತಿಯವರು ಮಾಡಿಲ್ಲ, ಮತ್ತು ಸಿದ್ದರಾಮಯ್ಯನವರು ಸಹ ನನಗೆ ಮಾಡಿಲ್ಲ. ಮತ್ತು ಯಾರೂ ಸಹ ಅದಕ್ಕೆ ಸಂಬಂಧಪಟ್ಟಂಥ ಮಲ್ಲಿಕಾರ್ಜುನ ಸ್ವಾಮಿ ಆಗಲಿ ಇನ್ನೊಬ್ಬರಾಗಲಿ ನನ್ನ ಹತ್ರ ಬಂದು ಕೇಳಿಲ್ಲ. ಆಯುಕ್ತರು ಇಲ್ಲ, ನಾನೇ ಕೊಡಬೇಕು ಅಂತ ಏನು ತೀರ್ಮಾನ ಮಾಡಿದ್ದಲ್ಲ. ನಾನು ಸಭೆಗೆ ಸಬ್ಜೆಕ್ಟ್ ಗೊತ್ತು ಅಜೆಂಡಾಕ್ಕೆ, ಆಗ ಚರ್ಚೆ ಮಾಡಿ ಆ ರೀತಿ ಏನಾದರೂ ಹೋಗಿದ್ರೆ ಅವ್ರಿಗೆ ಪರಿಶೀಲನೆ ಮಾಡಿ ಅವರಿಗೆ ಸೂಕ್ತವಾದ ಜಾಗದಲ್ಲಿ ಕೊಡಬೇಕು ಅನ್ನೋದು ತೀರ್ಮಾನ ನಾವು ತಗೊಳ್ಳುವಂಥ ಸಂದರ್ಭದಲ್ಲಿ ನಂತರ ಮುಖ್ಯಮಂತ್ರಿ ನಾವು ಕೇಳಿದಾಗ ಅವರು ಇದನ್ನು ತಿರಸ್ಕಾರ ಮಾಡಿದ್ರು ಅಷ್ಟೇ. ನನಗೆ ಡೇಟ್ ಕೊಟ್ಟಿದ್ದಾರೆ, ನನಗಿಲ್ಲ. ನನಗೆ ಎಲ್ಲಿಂದ ಬಂದರೂ ನಾನು ಭಾಗವಹಿಸಲಿಕ್ಕೆ ರೆಡಿ ಇದ್ದೆ. ಅವ್ಯಾವುದೂ ಇಲ್ಲ ನನ್ನ ಕಾಲದಲ್ಲಿ ಯಾವುದೇ ಥರವಾದಂಥ ಲೆಟ್ರೂ ಇಲ್ಲ, ಪರಿಹಾರ ಕೊಡಿ ಅಂತ ಅವ್ರು ಕೇಳೂ ಇಲ್ಲ. ಅಲ್ಲಿ ಇಲ್ಲ ಅದು ನನ್ನ ಕಾಲದಲ್ಲಿ ಆಗಿಲ್ಲ. ಇಲ್ಲ, ಪರಿಹಾರಕ್ಕೆ ಒಪ್ಪಲಿಲ್ಲ ಅಂತ ಹೇಳಿದ್ರೆ ಸಿದ್ದರಾಮಯ್ಯನವ್ರ ಹತ್ರ ಹೋಗಿ ಕೇಳಿದಾಗ ಈ ರೀತಿ ತಮ್ಮ ಶ್ರೀಮತಿಯವರ 3 ಎಕರೆ 16 ಕುಂಟೆ ಜಾಗ ಬದಲಿ ಅಲ್ಲಿ ಬಂದಿದ್ದ ವಿಷಯ ಬಂದಿದೆ, ಚರ್ಚೆ ಮಾಡಿ ಸೂಕ್ತವಾದಂಥ ಜಾಗದಲ್ಲಿ ಕೊಡಿ ಅನ್ನೋ ತೀರ್ಮಾನವನ್ನು ನಾವು ತೆಗೆದುಕೊಂಡಿದ್ದೀವಿ, ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ಅಂದಾಗ ಅವರು ತಿರಸ್ಕಾರ ಮಾಡಿದ್ರು.